ಮತ್ತು ಅದನ್ನೆಲ್ಲ ಏನು ನಾವು ದಿವಸ ತುಂಬ ಎಷ್ಟು ಗಂಟೆ ಕೆಲಸ ಮಾಡ್ಬೇಕು ಅಷ್ಟು ಮಾಡಿ, ಎಷ್ಟು ಗಂಟೆ ಮಲ್ಕೋಬೇಕು ಅಷ್ಟು ಗಂಟೆ ಸರಿಯಾಗಿ ಮಲ್ಕೊಂಡಿವಿ ಅಂದ್ರೆ ಹೆಚ್ಚು ಕಡಿಮೆ ಆಗಿತ್ತಂದ್ರೆ ನಿದ್ಯಾಗ ಎಲ್ಲ ತಿದ್ದುಕೋತೈತೆ ಅದು ಶರೀರ. ಹೆಚ್ಚಾಗಿ ಕುಂತದ್ದು ಅದು ಕುಂದಿರ್ತೈತೆ ಅಂತೀರಿ ನೀವು? ಇಲ್ಲ, ಅದು ಏನರ ಉತ್ಪನ್ನ ಮಾಡ್ತಿರ್ತಾವ. ಹಿಂಗ ನಮ್ಮ ನೈಸರ್ಗಿಕ ಬದುಕು ನೈಸರ್ಗಿಕ ಆಗ್ಬೇಕಾಗಿತ್ತು ಅಂತಂದ್ರೆ ಅವು ಎಲ್ಲಾನು ಚಲೋ ಇರ್ಬೇಕಾಗ್ತದೆ. ಒಂದು ತಿಂಗಳದಾಗ ಏನೇನು ಹತ್ತಾವ ನೋಡ್ರಿ, ಎಷ್ಟು ಹಬ್ಬ ಬರ್ತಾವ, ಹರಿದಿನ ಬರ್ತಾವ, ಅದ್ರಾಗ ಎಂತೆಂಥ ಊಟ ಬೇಕಾಕ್ಕವು. ಹಿಂಗೆ ನಾವೇನು ಕೆಡಿಸ್ಕೊಂಡಿವಲ್ಲ, ನಮ್ಮ ಶರೀರ ಅದಕ್ಕೆ ರಿಯಾಕ್ಷನ್ ಮಾಡ್ತಿರ್ತದೆ. ಯಾವುದನ್ನು ಇದು ಸಹಿಸ್ಕೊಳ್ಳೋದಿಲ್ಲ, ಯಾವುದನ್ನು ನಮ್ಮ ಶರೀರ ಸಹಿಸ್ಕೊಳ್ಳೋದಿಲ್ಲ. ಅದಕ್ಕೆ ಬೇರೆ ಬೇರೆ ರೀತಿಯಿಂದ ರಿಯಾಕ್ಷನ್, ಆ ರಿಯಾಕ್ಷನ್ಗಳಿಗೆ ನಾವು ಕಾಯಿಲೆಗಳಂತ ಕರಿತೀವಿ. ಆ ಶರೀರ ಏನು ಪ್ರತಿಕಾರ ಮಾಡ್ತೈತಲ್ಲ, ಆ ಪ್ರತಿಕಾರಕ್ಕನ್ನ ನಾವು ಕಾಯಿಲೆ ಅಂತ ಕರಿತೀವಿ. ಮತ್ತು ಅದನ್ನೆಲ್ಲ ಏನು ನಾವು ದಿವಸ ತುಂಬ ಎಷ್ಟು ಗಂಟೆ ಕೆಲಸ ಮಾಡ್ಬೇಕು ಅಷ್ಟು ಮಾಡಿ, ಎಷ್ಟು ಗಂಟೆ ಮಲ್ಕೋಬೇಕು ಅಷ್ಟು ಗಂಟೆ ಸರಿಯಾಗಿ ಮಲ್ಕೊಂಡಿವಿ ಅಂದ್ರೆ ಹೆಚ್ಚು ಕಡಿಮೆ ಆಗಿತ್ತಂದ್ರೆ ನಿದ್ಯಾಗ ಎಲ್ಲ ತಿದ್ದುಕೋತೈತೆ ಅದು ಶರೀರ. ನಿದ್ದೆ ಅದಕ್ಕೆ ಅಂತಂದ್ರೆ ತಿದ್ದುಕೊಳಕ. ನಮ್ಮ ಶರೀರದೊಳಗೆ ಯಾವ ಯಾವ ಸತ್ವಗಳು ಕಡಿಮೆ ಅದಾವು, ಹೆಚ್ಚದಾವು, ಅಥವಾ ಯಾವ ಯಾವ ವಿಟಮಿನ್ಗಳು ಹೆಚ್ಚದಾವು, ಕಡಿಮೆ ಅದಾವು, ಏನು ಹೆಚ್ಚು ಕಡಿಮೆ ಆಗಿತ್ತು ಅಂತಂದ್ರ ಚೆನ್ನಾಗಿ ನಿದ್ರೆ ಬಂತು ಅಂತಂದ್ರೆ ಆ ನಿದ್ರೆಯಾಗ ಎಲ್ಲ ಅವು ಬ್ಯಾಲೆನ್ಸ್ ಮಾಡ್ಕೋತೈತೆ, ತಿದ್ದುಕೋತೈತೆ. ನಾವು ಅದಕ್ಕೆ ತಿದ್ದಾಕ ಒಟ್ಟ ಚಾನ್ಸ್ ಕೊಡ್ಲಿಲ್ಲ ಅಂತಂದ್ರ, ಯಾಕಂದ್ರೆ ನಿದ್ದೆನೇ ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ಅದು ಒಮ್ಮೆ ಯಾವಾಗಾರ ಒಂದು ದೊಡ್ಡ ಹೊಡೆತ ಕೊಡ್ತದೆ. ಅದನ್ನೆಲ್ಲ ನೀವು ಎಲ್ಲರೂ ನಾನು ಅನುಭವಿಸಿನಿ, ನೀವು ಅನುಭವಿಸ್ತಾ ಇದ್ದೀರಿ. ಈ ಪ್ರತಿಕ್ರಿಯೆಗಳು ನಮ್ಮ ಶರೀರ ಅದಕ್ಕೆ ಅದನ್ನ ತಿನ್ನಬಾರ್ದನ್ನು ತಿಂದ, ಮಾಡಬಾರ್ದನ್ನು ಮಾಡಿದ. ಯಾಕಂದ್ರೆ ಓವರ್ ಡ್ಯೂಟಿ ಆಯಿತು, ಕಡಿಮೆ ಕೆಲಸ ಆದರೂ ಸಹಿತ ಶರೀರಕ್ಕೆ ತಡೆಯಂಗಿಲ್ಲ. ಎಷ್ಟು ಉಂಡಿನಲ್ಲ ಅಷ್ಟು ಖರ್ಚಾಗ್ಬೇಕಲ್ಲ ಪ್ರತಿ ದಿವಸ. ನಮ್ದು ಏನಾಕತಿ, ಹೊಡಿದ ಹೆಚ್ಚಾಕತಿ, ಕೆಲಸ ಕಡಿಮೆ ಆಕತಿ. ಅದು ಮತ್ತು ಒಳಗೆ ಓದದ್ದು ಏನಾರ ಉತ್ಪನ್ನ ಮಾಡೋದಲ್ಲ, ಅದು ಹೆಚ್ಚಾಗಿ ಕುಂತದ್ದು ಅದು ಕುಂದಿರ್ತೈತೆ ಅಂತೀರಿ ನೀವು? ಇಲ್ಲ, ಅದು ಏನರ ಉತ್ಪನ್ನ ಮಾಡ್ತಿರ್ತಾವ. ಹಿಂಗ ಅವುಗಳಿಗೆ ನಾವು ಕಾಯಿಲೆಗಳು ಅಂತ ಕರಿತೀವಿ. ಅದರ ಸಲುವಾಗಿ ನಮ್ಮ ಬದುಕು ನೈಸರ್ಗಿಕವಾಗಿರು. ಊಟದಾಗೂ ಸಹಿತ ಹಂಗ ನಾವೇನು ತಿಳ್ಕೊಂಡಿವಿ, ಅನ್ನ, ಗೋಧಿ, ರೊಟ್ಟಿ 2-3 ಅದು ಅಂದ್ರೆ ಮುಗೀತು ಅಂತ ಒಕ್ಕಲಿಗರು ತಿಳ್ಕೊಂಡಾರ. ಮತ್ತು ನಾವು ಇದ್ರಾಗ ಶ್ರೀಮಂತರಾಗಬೇಕು, ಸಕ್ಕರೆ, ಬೆಲ್ಲ, ಗೋಧಿ, ಜೋಳ, ಮೆಕ್ಕೆಜೋಳ, ಇಂಥ ಒಂದು 4 ತೊಗರಿ, ಇವನ್ನ ಬೆಳೆಯುವ ಪೂರ ಒಂದ ಬೆಳೆದು ಅದ್ರಾಗ ನಾವು ಶ್ರೀಮಂತರಾಗಬೇಕು ಅಂತ ನಾವು ಅಂತೀವಿ. ಇವು ಅಷ್ಟು ತಿನ್ನಕ್ಕೆ ಬರ್ತಾವ. ಇವನ್ ಬಿಟ್ಟು ಏನು ನಮ್ಮ ಮನೆಗೆ ಹತ್ತಂಗೆ ಇಲ್ಲ. ಮನ್ಯಾಗ ನೋಡ್ರಿ, ಒಂಜಾರ ಅಡಿಗೆ ಮನ್ಯಾಗ ಹಣಿಕೆ ಹಾಕಿ ನೋಡ್ರಿ, ನಮಗ ಕಲ್ಪನೆಗೆ ಬರ್ಲಾರ್ದಷ್ಟು ಸಣ್ಣ 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 ಎಷ್ಟು ಸಾಮಾನು ಹತ್ತಾವ ನೋಡ್ರಿ. ಬೆಳಗಿಂದ ಉಪಹಾರದಿಂದ ಹಿಡ್ಕೊಂಡು ರಾತ್ರಿ ಊಟದ ತನ, ಅಮಾಶಿಯಿಂದ ಹಿಡ್ಕೊಂಡು ಅಮಾಶಿ ತನ, ಒಂದು ತಿಂಗಳದಾಗ ಏನೇನು ಹತ್ತಾವ ನೋಡ್ರಿ. ಎಷ್ಟು ಹಬ್ಬ ಬರ್ತಾವ, ಹರಿದಿನ ಬರ್ತಾವ, ಅದ್ರಾಗ ಎಂತೆಂಥ ಊಟ ಬೇಕಾಕ್ಕವು, ಯಾವ ದಿವ್ಸ ಏನ್ ಮಾಡ್ತೀವಿ ನೋಡ್ರಲ್ಲ. ಸಾಮಾನ್ಯವಾಗಿ ನೋಡ್ರಿ, ನೀವು ಏನು ಊಟ ಮಾಡ್ತೀವಿ ಅಂದ ಕೂಡಲೇ ಬರೀ ಅಕ್ಕಿ ಗೋಧಿಲೆ ಊಟ ಆಕತಿ, ಬೇಡ ರೊಟ್ಟಿ ಮತ್ತು ಅನ್ನದ್ಲೆ ಊಟ ಆಕೈತೇನು? ಎರಡು ಪದಾರ್ಥ ಇದ್ರು ಊಟ ಆಕೈತೇನು? ಇಲ್ಲ. ಈಗ ರೊಟ್ಟಿ ಅನ್ನ ನಾವು ಮಾಡಿದ್ದೀವಿ ಅಂದ್ರೆ ರೊಟ್ಟಿಗೆ ಜೋಳ ಬೇಕು, ಹೌದಾ? ಜೋಳ ಆಗಿಂದ ಅದ್ರ ಕೂಡ ಪಲ್ಯ ಬೇಕು. ಪಲ್ಯ ಬೇಕಂತಂದ್ರೆ ತಪ್ಪಲ್ ಪಲ್ಯಾರ ಬೇಕು, ಕಾಯಿ ಪಲ್ಯಾರ ಬೇಕು, ಕಾಳು ಪಲ್ಯಾರ ಬೇಕು, ಏನ ಬ್ಯಾಳಿ ಕಾಳಾರ ಬೇಕು, ಅದ್ರ ಕೂಡ ಸಾಂಬಾರ್ ಬೇಕಾಕೈತಿ. ಏನು ಪಲ್ಯ ಬರೇ ತಂದ್ರೆ ಪಲ್ಯದ ಕೆಲಸ ಮುಗಿತಾನೋ? ಇಲ್ಲ. ಆ ಪಲ್ಯಕ್ಕೆ ಮತ್ತ ಜೀರಿಗೆ ಬೇಕು, ಸಾಸಿವೆ ಬೇಕು, ಅರಿಶಿಣ ಪುಡಿ ಬೇಕು, ಮೆಣಸಿನ ಪುಡಿ ಬೇಕು, ಮೆಣಸಿನಕಾಯಿ ಬೇಕು. ಆಮ್ಯಾಗ ನಿಮ್ಗೆಲ್ಲ ಗೊತ್ತದವಲ್ಲ, ನಾನು ಹೇಳ್ಬೇಕನ್ನು. ಅವೆಲ್ಲ ಬೇಕಾಗ್ತಾವಿಲ್ಲ. ಅವನ್ನ ಎಲ್ಲಿಂದ ತರೋದಪ್ಪ? ಮತ್ತ ಅವು ಎಲ್ಲ ಎಂಥವಿದ್ರು ನಡೀತಾವು, ಈ 1-2-3 ಪದಾರ್ಥ ಅಟ್ಟ ಚಲೋ ಇದ್ರು ನಡೀತಾವ ಅಂತ ಹಿಂಗೇನಾರ ಐತನ್? ಇಲ್ಲ. ನಮ್ಮ ನೈಸರ್ಗಿಕ ಬದುಕು ನೈಸರ್ಗಿಕ ಆಗ್ಬೇಕಾಗಿತ್ತು ಅಂತಂದ್ರೆ ಅವು ಎಲ್ಲಾನು ಚಲೋ ಇರ್ಬೇಕಾಗ್ತದೆ. ಎಣ್ಣೆನೂ ಚಲೋ ಇರ್ಬೇಕು. ಈಗ ನಾವು ಎಷ್ಟು ಮಂದಿ ಉಣ್ತೀವಿ ಎಣ್ಣೆ, ಇದ್ರೊಳಗ ರಿಫೈನ್ಡ್ ಎಣ್ಣೆ ಉಣ್ಣವ್ರು ಎಷ್ಟು ಮಂದಿ ಇದೀರಿ? ಯಾರು ಇಲ್ಲ, ಎಲ್ಲರೂ ಅವರೇ ಅದಾರ.